ಓಹೋ ಫ್ರೆಂಡ್ಸ್, ಮತ್ತೊಂದು ಸ್ಪೆಷಲ್ ಬೆಂಕಿ ಟೆಕ್ ನ್ಯೂಸ್ ಎಪಿಸೋಡ್ 78ರಲ್ಲಿ ಸ್ವಾಗತ ಸುಸ್ವಾಗತ. ಇವತ್ತು ಕೂಡ ಫುಲ್ ಹಾಟ್ ಬೆಂಕಿ ಸುದ್ದಿಗಳನ್ನ ತಗೊಂಡು ನಿಮ್ಮ ಮುಂದೆ ಹಾಜರಾಗಿದ್ದೀನಿ. ಸೊ ಲಿಸ್ಟಲ್ಲಿ ಮೊದಲನೇ ನ್ಯೂಸ್ ಬರ್ತಾ ಇದೆ. ಎಸ್, ಅದು ಕೂಡ ಒನ್ ಪ್ಲಸ್ ಕಡೆಯಿಂದ ಹಾಟ್ ಸುದ್ದಿ. ಒನ್ ಪ್ಲಸ್ ಅವರು ಹೊಸದಾಗಿ ರೆಡ್ ರಸ್ಸಿ ಸೇಲ್ ಅಂತ ಒಂದು ಹೊಸ ಸೇಲ್ ನ ತಗೊಂಡ್ಬಂದಿದ್ದಾರೆ. ಈಗ ಆಲ್ರೆಡಿ ಇದು 2-3 ದಿವಸಗಳಿಂದ ಸೇಲ್ ಸ್ಟಾರ್ಟ್ ಆಗಿದೆ. ಇದು ಜಸ್ಟ್ 9ನೇ ತಾರೀಕು ಅಂದ್ರೆ ನಾಳೆ ತನಕ ಮಾತ್ರ ಸೇಲ್ ಇದೆ. ಸೊ ಈ ಸೇಲ್ ಅಲ್ಲಿ ಮೇನ್ಲಿ ಇವರ ಅಸೆಸರೀಸ್ಗಳು, ಏರ್ಬಡ್ಸ್ ಆಗಿರಲಿ, ನೆಕ್ ಬ್ಯಾಂಡ್ಸ್ಗಳು, ಪವರ್ ಬ್ಯಾಂಕ್, ಕೇಬಲ್ ಅಡಾಪ್ಟರ್ ಮೇಲೆ ತುಂಬಾ ಒಳ್ಳೆ ಡಿಸ್ಕೌಂಟ್ ನ ಕೊಡ್ತಾ ಇದ್ದಾರೆ. ಇಷ್ಟೇ ಅಲ್ಲದೆ ಸ್ಪೆಷಲಿ ಈ OnePlus 12 ಸೀರೀಸ್ ಮೇಲೆ ಅಪ್ ಟು 12 ಸಾವಿರ ರೂಪಾಯಿ ತನಕ ಆಫ್ ಸಿಗ್ತಾ ಇದೆ. ಅದರಲ್ಲೂ ಈ 12GB OnePlus 12 ಏನಿದೆ, ಸೊ ಇದರಲ್ಲಿ ನಿಮಗೆ 8,000 ರೂಪಾಯಿ ಇನ್ಸ್ಟೆಂಟ್ಲಿ ಆಫ್ ಆಗಿಬಿಟ್ಟು 4,000 ರೂಪಾಯಿ ಕಾರ್ಡ್ ಆಫರೊಂದಿಗೆ 65,000 ರೂಪಾಯಿಯ ಈ OnePlus 12 ರ್ಯಾಮ್ ಇರುವಂಥ ಫೋನ್ ಜಸ್ಟ್ ನಿಮಗೆ 53,000 ರೂಪಾಯಿ ಸಿಗ್ತಾ ಇದೆ. ನಿಜವಾಗ್ಲೂ ಸ್ನ್ಯಾಪ್ಡ್ರ್ಯಾಗನ್ 8 Gen 3 ಚಿಪ್ಸೆಟ್ನೊಂದಿಗೆ LTPO 3.0 AMOLED ಡಿಸ್ಪ್ಲೇನ ಕೊಡ್ತಾ ಇದ್ದಾರೆ. 12GB ರ್ಯಾಮ್. ನಿಜವಾಗೂ ಒಳ್ಳೆ ಡೀಲ್ ಇದೆ. ನೀವು OnePlus 12 ಹುಡುಕೋ ಪ್ಲಾನ್ ಇದ್ದೀರಪ್ಪ ಅಂತಂದ್ರೆ ಅಸೆಸರಿ ಜೊತೆಗೆ OnePlus ಅವರ ರೆಡ್ ರೆಸ್ ಸೇಲ್ ನ ಮಿಸ್ ಮಾಡ್ಕೋಬೇಡಿ. ನಾಳೆನೇ ಮುಗಿತಾ ಇದೆ. ಎರಡಿಸ್ತಲ್ಲಿ ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ. ಅಬ್ಬಬ್ಬಾ, ಏನ್ ಗುರು, ರಿಯಲ್ಮಿ ಅಂತೂ ಫೋನ್ ಮೇಲೆ ಫೋನ್ಸ್ ಲಾಂಚ್ ಮಾಡ್ತಾ ಹೋಗ್ತಿದ್ರೆ. ರೀಸೆಂಟ್ಲಿನೇ ಪಿ ಸೀರೀಸ್ ಅಲ್ಲೇ ರಿಯಲ್ಮಿ P3X ಮತ್ತು P3 Pro ಅಂತ 2 ಫೋನ್ಸ್ಗಳನ್ನ ಲಾಂಚ್ ಮಾಡಿದ್ರು. ಇವಾಗ ಮತ್ತೆ ಇವ್ರದೇ ಆದ ಪಿ ಸೀರೀಸ್ ಅಲ್ಲೇ P3 Ultra ಅಂತ ಫೋನ್ ಲಾಂಚ್ ಮಾಡ್ತಿದ್ದಾರೆ. ಮೇ ಬಿ ಇದು ಲೀಕ್ಸ್ ಪ್ರಕಾರ 19ನೇ ತಾರೀಕಿನ ಭಾರತದಲ್ಲಿ ಲಾಂಚ್ ಆಗಲಿದೆ. ಸೀಕ್ರೆಟ್ ವಿಷಯ ಅಂದ್ರೆ ಈ ಫೋನ್ ನನ್ನ ಜೇಬಲ್ ಇಲ್ಲೇ ಇದೆ, ಬಟ್ ನಾನು ಇದನ್ನ ತೋರಿಸೋಂಗಿಲ್ಲ. ಸೊ ಸ್ಪೆಸಿಫಿಕೇಶನ್ ವೈಸ್ ಇದು Dimensity 8300 ಚಿಪ್ ತಗೊಂಡು ಬರ್ತಾ ಇದೆ. 12 256GB ವೇರಿಯಂಟ್ಸ್ ತಗೊಂಡು ಬರ್ತಿದ್ದಾರೆ. Android 15 Realme UI 6.1 ಜೊತೆಗೆ 15 ಮೆಗಾಪಿಕ್ಸೆಲ್ನ ಡೂವಲ್ ಅಥವಾ ಟ್ರಿಪಲ್ ರಿಯರ್ ಕ್ಯಾಮ್ ಸೆಟಪ್ ಒಂದಿಗೆ ಇದು ಮಾರ್ಕೆಟ್ಲಿ ಎಂಟ್ರಿ ಕೊಡ್ಲಿದೆ. ಪಿ ಫಾರ್ ಪರ್ಫಾರ್ಮೆನ್ಸ್ ಅಂತ ಬೆಂಕಿ ಅಂತ ಮಾರ್ಕೆಟ್ ರಿಯಲ್ಮಿ ಹೌ ಮಾಡ್ತಿದ್ದಾರೆ. ಬಟ್ ಇದು ಎಷ್ಟು ಬೆಲೆಗೆ ಬರುತ್ತೆ ಇದು ಮ್ಯಾಟರ್ ಆಗುತ್ತೆ. ಸೊ ಡೆಫಿನೆಟ್ಲಿ ಈ ಸ್ಮಾರ್ಟ್ಫೋನ್ ಅನ್ಬಾಕ್ಸ್ ಮಾಡ್ಲಿದ್ದೀನಿ, ಬಿಕಾಸ್ ಟೆಸ್ಟ್ ಮಾಡ್ತಿದ್ದೀನಿ, ಜೇಬಲ್ ಇದೆ. ಎರಡಿಸ್ತಲ್ಲಿ ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ. ಫ್ಲಿಪ್ಕಾರ್ಟ್ನ ಬಿಗ್ ಸೇವಿಂಗ್ ಡೇ ಸೇಲ್ 4th ಮಾರ್ಚ್ ಇಟ್ಕೊಂಡು 13ನೇ ಮಾರ್ಚ್ ತನಕ ಈ ಆಫರ್ ನಡೀತಾ ಇದೆ. ಇಲ್ಲಿ HDFC ಮೇಲೆ 10% ಇನ್ಸ್ಟೆಂಟ್ ಡಿಸ್ಕೌಂಟ್ ಏನೋ ಸಿಗ್ತಾ ಇದೆ. ಬಟ್ ಇದು ಕೆಲವೊಂದು ಸೆಲೆಕ್ಟೆಡ್ ಪ್ರಾಡಕ್ಟ್ಸ್ ಮೇಲೆ ಮಾತ್ರ. ಸೊ ಎಸ್ಪೆಷಲಿ ನಾನು ಈ ಡೀಲ್ಸ್ಗಳಲ್ಲಿ ನೋಡ್ಕೊಂಡಾಗ ಒಂದು iPhone 16 ಮೇಲೆ ಅಪ್ ಟು 9,900 ಸಮಥಿಂಗ್ ಏನೋ ಆಫ್ ಮಾಡಿದರೆ ಇದೊಂದು ಒಳ್ಳೆ ಡೀಲ್ ಕಾಣಿಸ್ತದೆ. ಇದನ್ನ ಬಿಟ್ಟರೆ ವಾಷಿಂಗ್ ಮೆಷಿನು, AC ಮತ್ತು ಫ್ರಿಡ್ಜಸ್ ಮೇಲೆ ತುಂಬ ಡೀಲ್ಸ್ಗಳು ಕೊಡ್ತಾ ಇದೆ. ಬಿಕಾಸ್ ಸಮ್ಮರ್ ಸೇಲ್ ಅಂತ ಇದನ್ನ ಹೈಲೈಟ್ ಕೂಡ ಮಾಡ್ತಿದ್ದಾರೆ. ಸೊ ಇಷ್ಟಲ್ಲದೆ ಮೋಟೋರೋಲಾ ಫೋನ್ಸ್ಗಳಲ್ಲಿ ಕೆಲವೊಂದು ಡೆಡಿಕೇಟೆಡ್ ಫೋನ್ಸ್ಗಳ ಮೇಲೆ 1,500 ರೂಪಾಯಿ ನಿಮಗೆ ಎಕ್ಸ್ಟ್ರಾ ಡಿಸ್ಕೌಂಟ್ ಸಿಗ್ತಾ ಇದೆ. ಸೊ ಈ ಸೇಲ್ನ ಚೆಕ್ ಮಾಡಿ. ಮತ್ತು ಇದ್ರ ಬಗ್ಗೆ ಜಾಸ್ತಿ ಡೀಲ್ಸ್ಗಳಲ್ಲಿ ಬೇಕಾಗಿತ್ತಪ್ಪ ಅಂತಂದ್ರೆ ನಮ್ಮ ಆಫೀಸಲ್ಲಿರುವಂಥ ಟೆಲಿಗ್ರಾಮ್ ಪೇಜಲ್ಲಿ ಜಾಯ್ನ್ ಆಗಿ ಎಲ್ಲ ಡೀಲ್ಸ್ಗಳು ಮತ್ತೆ ಲಿಂಕ್ ಮತ್ತು ಟೆಲಿಗ್ರಾಮ್ ಪೇಜ್ ಲಿಂಕ್ ಕೂಡ ನಿಮಗೆ ಡಿಸ್ಕ್ರಿಪ್ಷನ್ಲಿ ಕೊಟ್ಟಿರ್ತೀನಿ. ಎರಡಿಸಲ್ಲಿ ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ. ಇದು 22ನೇ ತಾರೀಕಿಂದ ಫಸ್ಟ್ ಮ್ಯಾಚ್ ನಮ್ಮದೇ ಸ್ಟಾರ್ಟ್ ಆಗ್ತಿದೆ. IPL ಹಬ್ಬ ಅಂತ ಹೇಳ್ಬಿಟ್ಟು ನಾವು ಒದ್ದಾಡ್ತಾ ಇಲ್ಲಿ ಖುಷಿಯಾಗಿದ್ರೆ ಜಿಯೋ ಮತ್ತು ಹಾಟ್ಸ್ಟಾರ್ ಸೇರಿ ಮತ್ತೊಂದು ಬ್ಯಾಡ್ ನ್ಯೂಸ್ನ ಕೊಡ್ತಾ ಇದ್ದಾರೆ. ಈ ಸೀಸನ್ ನಾವು ಜಿಯೋ ಸಿನಿಮಾದಲ್ಲಿ ಫ್ರೀ ಆಕ್ಸೆಸ್ ಮಾಡ್ಬೋದಿತ್ತು, ಬಟ್ ಅದನ್ನ ಕಂಪ್ಲೀಟ್ಲಿ ರಿಮೂವ್ ಮಾಡಿಬಿಟ್ಟು ಜಿಯೋ ಹಾಟ್ಸ್ಟಾರ್ ಅಲ್ಲಿ ನೀವು ರೀಚಾರ್ಜ್ ಮಾಡಿ ಈ ಪ್ಲಾನ್ಸ್ಗಳನ್ನ ನೋಡ್ಕೋಬೇಕು. ಸೊ ಇಲ್ಲಿ ಮೊದಲನೇ ಪ್ಲಾನ್ ಬರುತ್ತೆ 195 ರೂಪಾಯಿ ರೀಚಾರ್ಜ್ ಮಾಡ್ಕೊಂಡ್ರೆ 90 ದಿವಸಗಳ ವ್ಯಾಲಿಡಿಟಿ ಮತ್ತು 15GB ಡೇಟಾ ಸಿಗುತ್ತೆ. ಇದನ್ನ ನೀವು ಕಂಟಿನ್ಯೂಸ್ಲಿ ಈ ಪ್ಲಾನ್ ಒಂದಿಗೆ ಮಾತ್ರ ಆಕ್ಸೆಸ್ ಮಾಡಬಹುದು, ಅದು ಜಿಯೋ ಹಾಟ್ಸ್ಟಾರ್ ಜೊತೆಗೆ. ಇನ್ನು ಎರಡನೇ ಪ್ಲಾನ್ ಬರುತ್ತೆ 949 ರೂಪಾಯಿಗೆ ನಿಮಗೆ 84 ಡೇಸ್ ವಾರಂಟಿಗೆ ದಿನಾಲು 2GB ಡೇಟಾ ಸಿಗುತ್ತೆ. ಮತ್ತು ಇಲ್ಲಿ ಅನ್ಲಿಮಿಟೆಡ್ ಕಾಲ್ಸ್ಗಳು, 100 SMS ಎಲ್ಲ ಕೂಡ ನೋಡಕ್ಕೆ ಸಿಗುತ್ತೆ. ಇದ್ರ ಜೊತೆಗೆ ಕೆಲವೊಂದು ಸೆಲೆಕ್ಟೆಡ್ ಪ್ಲಾನ್ಸ್ಗಳಲ್ಲಿ ನೆಟ್ಫ್ಲಿಕ್ಸ್, ಅಮೆಝಾನ್, ZEE5, ಸೋನಿ ಲಿವ್ ಅಂತ ಈ ಆಕ್ಸೆಸ್ನ ಕೂಡ ನೀವು ಪಡ್ಕೋಬಹುದು. ಮತ್ತೆ ಇಲ್ಲಿ ಆಡ್ಸ್ ರೆವಿನ್ಯೂಗಳ ಪ್ರಕಾರ ಜಿಯೋ ಈ ಸರ್ತಿ ಈ ವರ್ಷದಲ್ಲಿ 5,000 ಕ್ರೋರ್ ಹಿಡ್ಕೊಂಡು 6,000 ಕ್ರೋರ್ ತನಕ ಅರ್ನ್ ಮಾಡುವಂತ ಒಂದು ಟಾರ್ಗೆಟ್ನ ಇಟ್ಕೊಂಡಿದೆ. ಅದರಲ್ಲಿ 100 ಅಲ್ಲ 200 ಕ್ರೋರ್ ಪ್ಲಸ್ ನಮ್ಮ RCB ಇದನ್ನ ರೆವಿನ್ಯೂ ಹುಡ್ಸ್ಕೊಡುತ್ತೆ ಅಂತ ಅನ್ಕೋತೀನಿ. ಬಾಕಿ ಜಿಯೋನವರು ಆಡ್ಸ್ಗಳಲ್ಲಿ ಮಧ್ಯದಲ್ಲಿ ಎಷ್ಟೋ ಲಕ್ಷಾಂತರ ರೂಪಾಯಿ ದುಡ್ಡು ತಗೊಂಡು ಈ 3-4 ಸೆಕೆಂಡ್ ಆಡ್ಸ್ಗಳನ್ನ ತಗೊಳ್ತಾ ಇದ್ದಾರೆ. ಎಸ್, ಇದರಲ್ಲಂತೂ ಫುಲ್ ಹಬ್ಬ ಈ ಸರ್ತಿ ಅಂತೂ. ಈ ಸಲ ಕಪ್ ನಮ್ಮದೇ ಅನ್ಬೇಕಾ ಇಲ್ವಾ ಅಂತ ನಾನು ಡೌಟಲ್ಲಿ ಇದ್ದೀನಿ. ಸೊ RCB ಬಗ್ಗೆ ನಿಮ್ಮ ಒಪಿನಿಯನ್ ಇದೆ ಕೆಳಗಡೆ ಕಮೆಂಟ್ ಮಾಡಿ. ಎರಡಿಸಲ್ಲಿ ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ. FMCG ಡಿಸ್ಟ್ರಿಬ್ಯೂಟರ್ಸ್ಗಳು ಇನ್ಸ್ಟಾಮಾರ್ಟ್, ಸ್ವಿಗ್ಗಿ, ಝೆಪ್ಟೋ ಇನ್ನಿತರ ಬೇರೆ ಬೇರೆ ಈ ಕಾಮರ್ಸ್ ಕ್ವಿಕ್ ಕಾಮರ್ಸ್ ವೆಬ್ಸೈಟ್ಸ್ಗಳಿರುತ್ತೆ. ಇದ್ರ ಮೇಲೆ ಆಫೀಸಲಾಗಿ CCI ಕಂಪ್ಲೇಂಟ್ ಮಾಡಿದ್ರೆ ಏನು ರೀಸನ್ ಅಪ್ಪ ಅಂತ ಕೇಳಿದ್ರೆ, ಈ ಡಿಸ್ಟ್ರಿಬ್ಯೂಟರ್ಸ್ಗಳ ಅಂಗಡಿಗಳೆಲ್ಲ ಲಾಸ್ಟ್ 2-3 ವರ್ಷಗಳಲ್ಲಿ 70-80 ಸಿಟಿಗಳಲ್ಲಿ ಬರೋಬ್ಬರಿ 2 ಲಕ್ಷಕ್ಕಿಂತ ಜಾಸ್ತಿ ಈ ಡಿಸ್ಟ್ರಿಬ್ಯೂಟರ್ಸ್ ಅಂಗಡಿಗಳೇ ಬಂದಾಗಿದೆ ಅಂತ. ಇದಕ್ಕೆ ತುಂಬಾ ಸಿಂಪಲ್ ರೀಸನ್ ಇದೆ. ಇಲ್ಲಿ ಇನ್ಸ್ಟಾಮಾರ್ಟ್ ಅಲ್ಲಿ ಯಾವುದೊಂದು ಪ್ರಾಡಕ್ಟ್ 100 ರೂಪಾಯಿಗೆ ಸಿಗ್ತಾ ಇದೆ ಅಂದ್ರೆ ಅದು ಝೊಮ್ಯಾಟೋನಲ್ಲಿ ಅಥವಾ ಝೆಪ್ಟೋನಲ್ಲಿ 80 ರೂಪಾಯಿಗೆ ವಿತ್ ಕಾರ್ಡ್ ಆಫರ್ ಎಲ್ಲ ಕಮ್ಮಿ ಆಗಿಬಿಟ್ಟು 80 ರೂಪಾಯಿಗೆ ಸಿಗ್ತಾ ಇದೆ. ಇನ್ನು ಅದರಲ್ಲಿ ಮತ್ತೆ ಎಕ್ಸ್ಟ್ರಾ ಕೂಪನ್ ಅಂತ ಬಿಟ್ಟು ಝೆಪ್ಟೋನಲ್ಲಿ ಅಲ್ಲಿ 5 ರೂಪಾಯಿ ಕಮ್ಮಿ ಮಾಡಿಬಿಟ್ಟು 75 ರೂಪಾಯಿ ಪ್ರಾಡಕ್ಟ್ ಸಿಗ್ತಾ ಇದೆ. ಹೀಗಾಗಿ ಈ ಲೋಕಲ್ ಸೆಲ್ಲರ್ಸ್ ಇದ್ದಾರೆ, ಡಿಸ್ಟ್ರಿಬ್ಯೂಟರ್ ಏನಿದ್ದಾರೆ, ಇವರಂತೂ ನೊಣ ಹೊಡಿತಾನೆ ಕೂತ್ಕೊಳ್ತಾ ಇದ್ದಾರೆ. ಇವರು ಕಾರ್ಡ್ ಆಫರ್ ಕಾಂಪಿಟೇಷನ್ ಅಂತ ಹೆವಿ ಈ ಕ್ವಿಕ್ ಕಾಮರ್ಸ್ ವೆಬ್ಸೈಟ್ಲಿ ಹೆವಿ ಕಾಂಪಿಟೇಷನ್ ಇರ್ತದೆ. ಹೀಗಾಗಿ ಕಂಪ್ಲೇಂಟ್ ಎಲ್ಲ ಮಾಡ್ತಿದ್ದಾರೆ. ಒಂಥರ ಇದು ಅಂಗಡಿಗಳಿಗೆ ಕ್ಲೋಸ್ ಮಾಡೋದು ಅಂದ್ರೆ ಮಟೀರಿಯಲ್ ಕೂಡ ಅಲ್ಲಿಂದನೇ ಹೋಗ್ತಾ ಇರುತ್ತೆ. ಬಟ್ ಇದ್ರ ಇವ್ರ ಮಧ್ಯೆ ಸಿಕ್ಕಾಕೊಂಡು ಡಿಸ್ಟ್ರಿಬ್ಯೂಟರ್ಸ್ಗೆಲ್ಲ 3 ನಾಮ ಹೊಡಿತಿದ್ದಾರೆ. ಸೊ ಡೆಫಿನೆಟ್ಲಿ ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ? ನೀವು ಇದರಲ್ಲಿ ಪರ್ಚೇಸ್ ಮಾಡ್ತೀರಾ, ಶಾಪಿಂಗ್ ಮಾಡ್ತೀರಾ, ಅಥವಾ ನೀವು ಸೆಲ್ಲರ್ ಇದ್ದೀರಾ ಅಂದರೆ ಡೆಫಿನೆಟ್ಲಿ ಕೆಳಗಡೆ
ಕಮೆಂಟ್ ಮಾಡಿ. ಇಡಿಸಲಿ ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ. MWC ಮೊಬೈಲ್ ಕಾಂಗ್ರೆಸ್ ವರ್ಲ್ಡ್ ಹೆವಿ ಇನೋವೇಷನ್ ಒಂದಿಗೆ ಹೆವಿ ಟೆಕ್ ಪ್ರಾಡಕ್ಟ್ಸ್ಗಳು, ಸ್ಮಾರ್ಟ್ ಫೋನ್ ಗ್ಯಾಜೆಟ್ಸ್, ಹೆವಿಯಾಗಿ ಎಲ್ಲ ಪ್ರಾಡಕ್ಟ್ಸ್ಗಳು ಲಾಂಚ್ ಮಾಡ್ತಿದ್ದಾರೆ. ಸೊ ಇದರಲ್ಲಿ ಯಾರೋ ರೋಲೇಬಲ್ ಲ್ಯಾಪ್ಟಾಪ್ ಡಿಸ್ಪ್ಲೇ ತೊಗೊಂಬಂದ್ರೆ, ಯಾರೋ ಬ್ಯಾಟ್ರಿ ಸೋಲಾರ್ ಫೋನ್ಸ್ನ ತೊಗೊಂಬರ್ತಿದ್ದಾರೆ, ಯಾರೋ AI ಟೂಲ್ಸ್ಗಳು, ರೋಬೋಟ್ ಮತ್ತೆ ಇನ್ನಿತರ ಸ್ಮಾರ್ಟ್ ಗ್ಲಾಸ್, ಸ್ಮಾರ್ಟ್ ಶೂಸ್ ಏನೇನು ಬೆಜ್ಜಾನಾಗಿ ಎಲ್ಲ ಶೋಕೇಸ್ ಮಾಡ್ತಿದ್ದಾರೆ. ಬಟ್ ಇದ್ರ ಮಧ್ಯದಲ್ಲಿ ನಾನು ಶಾಕಿಂಗ್ ಆಗಿದ್ದು, ಈ ಟೆಕ್ನೋನವರು ಟ್ರೈಫೋಲ್ಡ್ನ ಸೆಕೆಂಡ್ ಟೈಮ್ ಅಂದರೆ ವರ್ಲ್ಡ್ಸ್ನ ಫಸ್ಟ್ ಫೋನ್ ಹುವಾಯ್ನವ್ರದ್ದಾಗಿತ್ತು, ಇವಾಗ ವರ್ಲ್ಡ್ನಲ್ಲೇ ಎರಡನೇ ಟ್ರೈಫೋಲ್ಡ್ ಫೋನ್ ಮೊದಲು ಟೆಕ್ನೋವರು ಶೋಕೇಸ್ ಮಾಡಿದ್ದಾರೆ. ಸೊ ನೋಡೋಕ್ಕೆ ಈ ಫೋನ್ ಈ ರೀತಿಯಾಗಿದೆ, ತುಂಬ ಸ್ಲಿಮ್ ಕೂಡ ಇದೆ. ಇನ್ನು ಸ್ಲಿಮ್ ಅಂದಾಗ ಮತ್ತೊಂದು ಫೋನ್ ಬರುತ್ತೆ, ಇವರದೇ ಆದ ಟೆಕ್ನೋ ಸ್ಪಾರ್ಕ್ ಸ್ಲಿಮ್ ಅಂತ ಮತ್ತೊಂದು ಹೊಸ ಫೋನ್ ಶೋಕೇಸ್ ಮಾಡ್ತಾ ಇದ್ದಾರೆ. ಇದು ಜಸ್ಟ್ 5.1 mm ಥಿಕ್ನೆಸ್ ಇದೆ. ಇಲ್ಲಿ ಮಾರ್ಕೆಟಿಂಗ್ ಪ್ರಕಾರ ಇವರು ವರ್ಲ್ಡ್ಸ್ನ ಫಸ್ಟ್ ಸ್ಲಿಮ್ಮೆಸ್ಟ್ ಫೋನ್ ಅಂತ ಇದನ್ನ ಹೈಲೈಟ್ ಮಾಡ್ತಿದ್ದಾರೆ. ಬಟ್ ಇದಕ್ಕೂ ಮುಂಚೆ ಇದಕ್ಕಿಂತ ಸ್ಲಿಮ್ ಆಗಿರುವಂಥ ಜಿಯೋನಿಯವರ S51 ಅಂತ ಒಂದು ಹೊಸ ಫೋನ್ ಬಂದಿತ್ತು. ಅದರಲ್ಲೇನೋ ತುಂಬ ಫೀಚರ್ಸ್ಗಳು ಕಮ್ಮಿ ಇತ್ತು. ಒಂದೊಂದು ಕ್ಯಾಮ್ರಾ ಕೊಟ್ಟಿದ್ರು, ಬ್ಯಾಟ್ರಿ ಸೈಜ್ ಥಿಂಕ್ 3200 mAh ಬ್ಯಾಟ್ರಿ ಅಷ್ಟೇನಿತ್ತು. ಬಟ್ ಈ ಸ್ಮಾರ್ಟ್ ಫೋನಲ್ಲಿ 5200 mAh ಬ್ಯಾಟ್ರಿ ಇದೆ. ಇದು ಸಿಲಿಕಾನ್ ಕಾರ್ಬನೇಟ್ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಇವರು ಶೋಕೇಸ್ ಮಾಡ್ತಾ ಇದ್ದಾರೆ. ಇಷ್ಟಲ್ಲೇ ಈ ಎಲ್ಲ ಫೋನ್ಸ್ಗಳು, ಈ ಟ್ರೈಫೋಲ್ಡ್ ಮತ್ತು ಈ ಟೆಕ್ನೋ ಸ್ಪಾರ್ಕ್ ಸ್ಲಿಮ್ ಏನಿದೆ, ಇದು ಇಯರ್ ಎಂಡ್ ಅಂದರೆ 2025 ಎಂಡ್ ಒಳಗಡೆ ಭಾರತದಲ್ಲಿ ಕೂಡ ಲಾಂಚ್ ಆಗುವಂಥ ಸಾಧ್ಯತೆಗಳಿರುತ್ತೆ. ಸೊ ಇಂಥ ಟೆಕ್ನಾಲಜಿಗಳು ಅದು ಹೊಸ ಬ್ರ್ಯಾಂಡ್ಸ್ಗಳಿಂದ ನೋಡೋಕ್ಕೆ ಖುಷಿ ಆಗ್ತಿದೆ. ಇನ್ನು ಸ್ಯಾಮ್ಸಂಗ್ ಅವರೆಲ್ಲ ನೆಕ್ಸ್ಟ್ ಏನೇನು ಮಾಡಿದ್ದಾರೆ, ಇವರು ಟ್ರೈಫೋಲ್ಡ್ ಫೋನ ತೊಗೊಂಡು ಬಂದಿದ್ದಾರೆ. ಹೋಪ್ಫುಲಿ ಇದೇ ರೀತಿಯಾಗಿ ಇನ್ನಷ್ಟು ಸ್ಪೀಡಾಗಿ ನಮ್ಮ ಲೈಫ್ ಇರೋ ತನಕ ಒಳ್ಳೆ ಟೆಕ್ನಾಲಜಿಗಳನ್ನ ನೋಡಲಿ ಅಂತ ನಾನು ಇಷ್ಟಪಡ್ತಿದ್ದೀನಿ ಅಷ್ಟೇ. ನಿಮ್ಗೆ ಅನಿಸುತ್ತೆ ಟ್ರೈಫೋಲ್ಡ್ ಸ್ಲಿಮೆಸ್ಟ್ ಫೋನ್ಸ್ಗಳ ಬಗ್ಗೆ ಕಮೆಂಟ್ ಮಾಡಿ. ಎರಡಿಸ್ತಲ್ಲಿ ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ. ಜಗತ್ತೆಲ್ಲ ಒಂದು ಕಡೆ ಹೋದರೆ ಸ್ಮಾರ್ಟ್ ಫೋನ್ ಬ್ರ್ಯಾಂಡ್ಸ್ಗಳೇ ಬೇರೆ ಕಡೆ ಹೋಗ್ತಿದೆ. ನಾನು ಮತ್ತೆ ಅಗೇನ್ MWC ನಲ್ಲಿರುವಂಥ ಶೋಕೇಸ್ ಫೋನ್ಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ರಿಯಲ್ಮಿ ಅಲ್ಟ್ರಾ ಅಂತ ಒಂದು ಹೊಸ ಫೋನ್ ಲಾಂಚ್ ಮಾಡಿದ್ದಾರೆ, ಅಂದರೆ ಶೋಕೇಸ್ ಮಾಡಿದ್ದಾರೆ. ಸೊ ಈ ಫೋನ್ಗೆ ನೀವು ಡೈರೆಕ್ಟ್ಲಿ ಕ್ಯಾಮ್ರಾ ಲೆನ್ಸ್ನೇ ಹಾಕ್ಬೋದು. ಈ ಫೋನಲ್ಲಿ 1 ಇಂಚಿನ ಸೆನ್ಸರ್ ಕೊಡ್ತಾ ಇದ್ದಾರೆ. ಸೊ ಜಸ್ಟ್ ಈ ರೀತಿ ನೀವು ನೋಡ್ಕೋಬೋದು. ಈ ಕನೆಕ್ಟ್ ಲೆನ್ಸ್ ಏನಿದೆ, ಈ ರೀತಿ ಕನೆಕ್ಟ್ ಮಾಡ್ಕೊಂಡ್ರೆ ನೀವು ಈ ಬೇರೆ ಫೋನ್ಸ್ಗಳಿಗಿಂತ 10x ಝೂಮ್ ಮಾಡಿ ಹೈ ಕ್ವಾಲಿಟಿ ಇಮೇಜಸ್ಗಳನ್ನ ಪಡ್ಕೋಬೋದಂತೆ. ಸೇಮ್ ಇದೇ ಥರ ಈ ಶೋಮಿ 15 ಅಲ್ಟ್ರಾ ಫೋನ್ನ ಕೂಡ ಲಾಂಚ್ ಮಾಡಿದ್ದಾರೆ. ಬಟ್ ಇಲ್ಲಿ ಮ್ಯಾಗ್ನೆಟಿಕ್ ಥರ ಈ ಲೆನ್ಸ್ನ ಕನೆಕ್ಟ್ ಮಾಡ್ಕೋಬೋದು. ಇದನ್ನಷ್ಟು ಈಸಿ ಆಗುತ್ತೆ. ಬಟ್ ಈ ಕಾನ್ಸೆಪ್ಟ್ ಫೋನ್ಸ್ಗಳಿದೆ ವಿತ್ ನೀವು ಈ ಲೆನ್ಸ್ ಎಲ್ಲ ಇದು ಲಾಂಚ್ ಆಯಿತು ಅಂದರೆ ಸೆಲೆಕ್ಟೆಡ್ ಪ್ರೊಡಕ್ಷನ್ ಮಾತ್ರ ಲಾಂಚ್ ಆಗುತ್ತೆ. ಅದನ್ನು ಕೂಡ ನೀವು ಪರ್ಚೇಸ್ ಮಾಡಬೇಕಾದ್ರೆ ಥರ 1.5-2 ಲಕ್ಷ ರೂಪಾಯಿಗೆ ದುಡ್ಡು ಕೊಡಬೇಕಾಗುತ್ತೆ. ಸೊ ಇಂಥ ಫೋನ್ಸ್ಗಳು ಇಷ್ಟೊಂದು ದೊಡ್ಡ ಕ್ಯಾಮ್ರಾ ಲೆನ್ಸ್ಗಳ ಅವಶ್ಯಕತೆ ಇದೆಯಾ? ಜನ ಇದನ್ನು ತೊಗೊಂಡ್ರು ಅದನ್ನ ಹಾಕೊಂಡು ಯೂಸ್ ಮಾಡ್ತಾರೆ? ನನಗೆ ಅನ್ಸಲ್ಲ. ಈಗ ಆಲ್ರೆಡಿ ವಿವೋ X200 ಪ್ರೋನೇ ಎಷ್ಟೋ DSLRಗೂ ಟಕ್ಕರ್ ಕೊಡ್ತಾರೆ ಅಂತ ಪಿಕ್ಚರ್ಸ್ನ ಕೊಡ್ತಾ ಇದೆ. ಅಂಥ ಫೋನ್ಸ್ಗಳು ಸ್ಲಿಮ್ ಲೆನ್ಸ್ ಒಂದಿಗೆ ತೊಗೊಂಡ್ಬಂದ್ರಪ್ಪ, ಇಷ್ಟೆಲ್ಲ ಯಾಕಪ್ಪ ಅಂತ ನನಗನ್ಸಿದೆ. ಬಟ್ ನೋಡೋಕ್ಕೆ ಕೇಳೋಕ್ಕೆ ಖುಷಿ ಆಗತ್ತೆ. ಐ ಹೋಪ್ ಇವತ್ತಿನ ಬೆಂಕಿ ಟೆಕ್ ನ್ಯೂಸಲ್ಲಿ ಅದ್ಭುತ ಬೆಂಕಿ ಸುದ್ದಿಗಳು ಇತ್ತು ಅಂತ ಅನ್ಕೋತೀನಿ. ಸಿಗೋಣಂತೆ ಮತ್ತೆ ಮುಂದಿನ ಸ್ಯಾಟರ್ಡೆ ಶನಿವಾರ ನಮ್ಮ ಇಂಟ್ರೆಸ್ಟಿಂಗ್ ಹಾಟ್ ಬೆಂಕಿ ಸುದ್ದಿಗಳೊಂದಿಗೆ. ಐ ವಿಲ್ ಟೇಕ್ ಗೈಸ್, ಸಿ ಯು ನೆಕ್ಸ್ಟ್ ಒನ್. ನಮಸ್ಕಾರ.